ಸೊ ನಮಸ್ತೆ ಎಲ್ರಿಗೂ. ಮೊದಲನೇದಾಗಿ ಈ ವಿಡಿಯೋ ಸೋಷಿಯಲ್ ಮೀಡ್ಯಾದಲ್ಲಿ ನಾವೆಲ್ಲ ನೋಡಿರ್ತೇವೆ. ಸೊ ನೀವು ನೋಡ್ಬೋದು ಹೇಗೆ ಅಲ್ಲಿ ಪಾಕಿಸ್ತಾನದಿಂದ ಬರುವಂಥ ಮಿಸೈಲನ್ನು ನಮ್ಮ ಡಿಫೆನ್ಸ್ ಸಿಸ್ಟಮ್ಮು ಹೊಡೆದಾಗ್ತದೆ. ಸೊ ಯಾವುದೇ ರೀತಿಯಾದಂತಹ ಒಂದೇ ಒಂದು ಮಿಸೈಲ್ ಮಿಸ್ ಆಗದಾಗೆ ಅದನ್ನು ಹೊಡೆದು ಉರುಳಿಸ್ತಿದೆ. ಸೊ ಹಾಗಾದರೆ ಇದು ಹೇಗೆ ಸಾಧ್ಯವಾಯಿತು, ಇದಕ್ಕೆ ಕಾರಣವಾದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವುದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಲಿಕ್ಕಿದ್ದೇನೆ. ಸೊ ಇದುವೇ ನೋಡಿ ಆ ಡಿಫೆನ್ಸ್ ಸಿಸ್ಟಮ್, ನಾವು ಯೂಸ್ ಮಾಡಿದಂತಹ ಡಿಫೆನ್ಸ್ ಸಿಸ್ಟಮ್. ಸೊ ಇದನ್ನು ಈ ಡಿಫೆನ್ಸ್ ಸಿಸ್ಟಮ್ಮೇ ನಮ್ಮ ಪಾಕಿಸ್ತಾನದಿಂದ ಬಂದಂತಹ ಯಾವುದೇ ಡ್ರೋನ್ ಆಗಿರ್ಬೋದು, ಕ್ಷಿಪಣಿ ಆಗಿರ್ಬೋದು, ಅಥವಾ ಯಾವುದೇ ಏರ್ಕ್ರಾಫ್ಟ್ ಆಗಿದ್ದು ಅದನ್ನು ಹೊಡೆದು ಉರುಳಿಸಿದೆ. ಸೊ ಇದನ್ನು ನಾವು S-400 ಅಂತ ಕರಿತೇವೆ. ಸೊ ಇದರ ಹೆಸರು S-400. ಇದನ್ನು ನಾವು ಆ್ಯಕ್ಚುಲಿ ರಷ್ಯಾದಿಂದ 2018ರಲ್ಲಿ ನಮ್ಮ ಟ್ಯಾಕ್ಸ್ ಹಣದಿಂದ 38,000 ಕೊಟ್ಟು 5 S-400 ಇಂಡಿಯಾ ಪರ್ಚೇಸ್ ಮಾಡಿರ್ತದೆ. ಸೊ ರಷ್ಯಾದಿಂದ 38,000 ಕೊಟ್ಟು 2018ರಲ್ಲಿ ಇದನ್ನು ಪರ್ಚೇಸ್ ಮಾಡಿರ್ತಾರೆ. ಸೊ ನಾವು ಕೊಟ್ಟಿದಂತಹ ಟ್ಯಾಕ್ಸ್ ಹಣ ಯೂಸ್ ಮಾಡಿಕೊಂಡು ನಾವು ಇದನ್ನು ಪರ್ಚೇಸ್ ಮಾಡಿರ್ತೇವೆ. ಸೊ ನಮ್ಮ ಟ್ಯಾಕ್ಸ್ ಹಣ ಎಲ್ಲಿ ಹೋಗ್ತದೆ ಅಂತ ಹೇಳಿದರೆ ಈ ಸಿಚುವೇಷನ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಇದನ್ನು ನಾವು ಪರ್ಚೇಸ್ ಮಾಡಿದ ನಂತರ ನಮ್ಮ ಇಂಡಿಯಾದಲ್ಲಿ ನಾವು ಇದನ್ನು ಸುದರ್ಶನ್ ಚಕ್ರ ಅಂತ ಕರಿತೇವೆ. ಸೊ ನಾವು ಪರ್ಚೇಸ್ ಮಾಡುವಾಗ ರಷ್ಯಾದಿಂದ S-400 ಆಗಿರ್ತದೆ, ಮತ್ತು ನಾವು ಇದಕ್ಕೆ ಹೊಸ ಹೆಸರು ಸುದರ್ಶನ್ ಚಕ್ರ ಅಂತ ನಾವು ಕೊಟ್ಟಿರ್ತೇವೆ. ನಾವು ಈಗ ಈ S-400 ಅಥವಾ ಸುದರ್ಶನ್ ಚಕ್ರದ ಬಗ್ಗೆ ಮಾತಾಡೋದಾದರೆ, ಇದು ಖಾಲಿ ನಾವು ಇಮೇಜಲ್ಲಿ ಪಿಕ್ಚರಲ್ಲಿ ತೋರಿಸಿದಾಗೆ ಒಂದೇ ಪಾರ್ಟ್ ಇರೋದಿಲ್ಲ. ಈ S-400 ಅಥವಾ ಸುದರ್ಶನ್ ಚಕ್ರವು 6 ಪಾರ್ಟನ್ನು ಒಳಗೊಂಡಿರ್ತದೆ. ಸೊ ಆ 6 ಪಾರ್ಟ್ ಯಾವುದೆಲ್ಲ ಅಂತ ನೋಡಿದರೆ, ಮೊದಲನೇದಾಗಿ ಲಾಂಚ್ ವೆಹಿಕಲ್. ಈ ಲಾಂಚ್ ವೆಹಿಕಲ್ ಏನಂತ ಹೇಳಿದರೆ ಮಿಸೈಲನ್ನು ಕ್ಯಾರಿ ಮಾಡ್ತಾ ಇರ್ತದೆ. ಓಕೆ, ಎರಡನೇದಾಗಿ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಪೋಸ್ಟ್ ಅಂತ. ಸೊ ಇದರಲ್ಲಿ ಒಂದು ಸಿಸ್ಟಮ್ ಅಥವಾ ಒಂದು ಕಮ್ಯುನಿಕೇಷನ್ ಸಿಸ್ಟಮ್ಗಳಲ್ಲಿರುತ್ತೆ. ಮೂರನೇದಾಗಿ ಸರ್ವೇಲೆನ್ಸ್ ರೇಡಾರ್ ಅಥವಾ ಬಿಗ್ ಬರ್ಡ್ ಅಂತ ಕರೀತಾರೆ. ಇದು ಇನ್ನೊಂದು ಇಂಪಾರ್ಟೆಂಟ್ ರೇಡಾರ್. ಇದು ಏನು ಮಾಡ್ತಾರೆ ಅಂತೇಳಿ ಟಾರ್ಗೆಟನ್ನು ಡಿಟೆಕ್ಟ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಅಕ್ವಿಸಿಷನ್ ಆ್ಯಂಡ್ ಎಂಗೇಜ್ಮೆಂಟ್ ರೇಡಾರ್, ಅದರ ನಂತರ ಆಲ್ ಆಲ್ಟಿಟ್ಯೂಡ್ ಅಕ್ವಿಸಿಷನ್ ರೇಡಾರ್, ಅದ ನಂತರ ಮೊಬೈಲ್ ಮಾಸ್ ಸಿಸ್ಟಮ್ ರೇಡಾರ್ ಅಂತ. ಸೊ ಇಲ್ಲಿ ಇದನ್ನೆಲ್ಲ ಒಟ್ಟಿಗೆ S-400 ಅಥವಾ ಸುದರ್ಶನ್ ಚಕ್ರ ಅಂತ ನಾವು ಕರಿತೇವೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಇರುವಂತಹ 2 ಪಾರ್ಟ್ ಯಾವುದು ಅಂತ ಹೇಳಿದರೆ, ಒಂದು ಲಾಂಚ್ ವೆಹಿಕಲ್, ಆಯಿತಾ. ಸೊ ಈ ಲಾಂಚ್ ವೆಹಿಕಲಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿದರೆ, ಈ ಮಿಸೈಲ್ ಕ್ಯಾರಿಯರ್ ಇರುತ್ತೆ. ಸೊ ಟೋಟಲಿ 4 ಮಿಸೈಲನ್ನು ಒಂದು ಲಾಂಚ್ ವೆಹಿಕಲ್ ಕ್ಯಾರಿ ಮಾಡುತ್ತೆ. ಇದು ಲಾಂಚ್ ವೆಹಿಕಲ್, ಆಯಿತಾ. ಸೊ ಮಿಸೈಲ್ ಕ್ಯಾರಿಯರನ್ನು ಲಾಂಚ್ ವೆಹಿಕಲ್ಗೆ ಅಟ್ಯಾಚ್ ಮಾಡಿರ್ತಾರೆ. ಸೊ ಈ ಲಾಂಚ್ ವೆಹಿಕಲಲ್ಲಿ 4 ಮಿಸೈಲನ್ನು ಅದು ತೊಗೊಂಡು ಹೋಗ್ತಾ ಇರುತ್ತೆ. ಸೊ ಒಮ್ಮೆ ಫೈರ್ ಮಾಡುವಾಗ ಈ ಲಾಂಚ್ ವೆಹಿಕಲ್ ಏನು ಮಾಡುತ್ತೆ ಅಂತ ಹೇಳಿದರೆ 2 ಮಿಸೈಲನ್ನು ಒಟ್ಟಿಗೆ ಫೈರ್ ಮಾಡುತ್ತೆ. ಯಾಕಂದರೆ ಒಂದು ಮಿಸೈಲ್ ಇಂದ ಟಾರ್ಗೆಟನ್ನು ನಾವು ಹಿಟ್ ಮಾಡಿ ಅದನ್ನು ಎಲಿಮಿನೇಟ್ ಮಾಡಲಿಕ್ಕೆ ಆಗೋದಿದ್ರೆ ಇನ್ನೊಂದು ಮಿಸೈಲಿಂದ ಅದನ್ನು ಹೊಡೆದಾಕ್ಬೋದು ಅಂತ. ಸೊ ನೀವು ಮಿಸೈಲ್ ಬಗ್ಗೆ ನಾವು ನೋಡೋದಾದರೆ, ಅಲ್ಲಿ 4 ರೀತಿಯ ಮಿಸೈಲ್ಗಳನ್ನು ಲಾಂಚ್ ವೆಹಿಕಲಲ್ಲಿ ತೊಗೊಳ್ಬೋದಾಗಿದೆ. ಸೊ 4 ಮಿಸೈಲ್ ಯಾವುದು ಅಂತ ಹೇಳಿದರೆ, ಈ ಫಸ್ಟ್ ಒನ್ ನೀವು ನೋಡಿದರೆ ಇದು ಶಾರ್ಟ್ ರೇಂಜ್ ಮಿಸೈಲ್ ಅಂತ. ಇದು ಟಾರ್ಗೆಟ್ ಎಲ್ಲಿ ಆದರೆ 40 ಕಿಲೋಮೀಟ್ರ್ ಒಳಗಡೆ ಡಿಟೆಕ್ಟ್ ಆದರೆ ಹೊಡೆದು ಉರುಳಿಸ್ತದೆ. ಸೊ ಎರಡನೇದು ಮೀಡಿಯಮ್ ರೇಂಜ್ ಅಂತ. ಸೊ ಈ ಮೀಡಿಯಮ್ ರೇಂಜ್ ಏನಿದೆ ಅದು ಟಾರ್ಗೆಟ್ ಎಲ್ಲಿಯಾದರೂ 120 ಕಿಲೋಮೀಟರ್ 120 ಕಿಲೋಮೀಟರ್ ಒಳಗಡೆ ಎಲ್ಲಿಯಾದರೂ ನಿಮಗೆ ಟಾರ್ಗೆಟ್ ಕಂಡ್ರೆ ಅದನ್ನು ಹೊಡೆದಾಗುತ್ತೆ. ಹಾಗೆ ನೆಕ್ಸ್ಟ್ ಲಾಂಗ್ ರೇಂಜ್ ಅಂತ ಹೇಳಿದ್ರೆ ಟಾರ್ಗೆಟ್ ಎಲ್ಲಿಯಾದರೂ 250 ಕಿಲೋಮೀಟರ್ ದೂರದಲ್ಲಿ ಟಾರ್ಗೆಟ್ ಕಂಡ್ರೆ ಅದನ್ನು ಹೊಡೆದಾಗುತ್ತೆ. ಹಾಗೆ ಇದು ವೆರಿ ಲಾಂಗ್ ರೇಂಜ್ ಅಂತ ಹೇಳಿದ್ರೆ ಟಾರ್ಗೆಟನ್ನು 400 ಕಿಲೋಮೀಟರ್ ಒಳಗಡೆ ಎಲ್ಲಿಯಾರು ಟಾರ್ಗೆಟ್ ಕಂಡ್ರೆ ಅದನ್ನು ಹೊಡೆದಾಗುತ್ತೆ. ಸೊ ಇದು ಈ ರೀತಿಯಾದಂತಹ ಮಿಸೈಲ್ಗಳನ್ನು ನಾವು ಈ ಕ್ಯಾರಿಯರಲ್ಲಿ ಮಿಸೈಲ್ ಕ್ಯಾರಿಯರ್ ಈ ರೀತಿಯಾದಂತಹ ಮಿಸೈಲ್ಗಳನ್ನು ತೊಗೊಂಡೋಗ್ತದೆ. ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟ್ ಈ S-400 ಅಥವಾ ಸುದರ್ಶನ್ ಚಕ್ರದ್ದು ಇದು ಸರ್ವೇಲೆನ್ಸ್ ರೇಡಾರ್. ಇದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇದು 360 ಡಿಗ್ರಿಯಲ್ಲಿ ರೊಟೇಟ್ ಆಗ್ತಾ ಎಲ್ಲಿಯಾದರೂ ಟಾರ್ಗೆಟ್ ಉಂಟಾ ಅಂತೇಳಿ ಡಿಟೆಕ್ಟ್ ಮಾಡ್ತಾ ಇರುತ್ತೆ. ಈ ಟಾರ್ಗೆಟ್ ಯಾವುದಿರ್ಬೋದು ಅಂತ ಹೇಳಿದ್ರೆ, ಈ ಟಾರ್ಗೆಟ್ ಏರ್ಕ್ರಾಫ್ಟ್ ಇರ್ಬೋದು, ಅಥವಾ ಹೆಲಿಕಾಪ್ಟರ್ ಇರ್ಬೋದು, ಅಥವಾ ಬ್ಯಾಲಿಸ್ಟಿಕ್ ಮಿಸೈಲ್, ಅಥವಾ ಡ್ರೋನ್ಸ್. ಇದು ಯಾವುದೇ ಟಾರ್ಗೆಟ್ ಇರ್ಬೋದು, ಈ ಸರ್ವೇಲೆನ್ಸ್ ರೇಡರ್ ಡಿಟೆಕ್ಟ್ ಮಾಡ್ತದೆ. ಸೊ ಎಲ್ಲಿಯಾದರೂ ಈ ಟಾರ್ಗೆಟ್ 600 ಕಿಲೋಮೀಟರ್ ಹೊರಗಡೆ ಇದರ ರೇಂಜ್ ಇರುತ್ತೆ. ಈ ರೇಂಜ್ ಒಳಗಡೆ ಯಾವುದೇ ಟಾರ್ಗೆಟ್ ಸಿಕ್ಕಿದ ತಕ್ಷಣ ಇದು ಸಿಗ್ನಲನ್ನು ಸೆಂಡ್ ಮಾಡುತ್ತೆ. ಇದು ಒಂದೇ ಶಾಟಿಗೆ 300 ಟಾರ್ಗೆಟನ್ನು
ಇದು ಟ್ರ್ಯಾಕ್ ಮಾಡ್ಬೋದಾಗಿದೆ. ಇದರದ್ದು ಕೆಪಾಸಿಟಿ ಏನಂತ ಹೇಳಿದ್ರೆ ಒಂದೇ ಶಾಟಿಗೆ ಒಂದೇ ಸತಿಗೆ 300 ಟಾರ್ಗೆಟನ್ನು ಇದು ಟ್ರ್ಯಾಕ್ ಮಾಡುವಂಥ ಕೆಪಾಸಿಟಿ ಹೊಂದಿದೆ. ಮತ್ತು ಇದು 600 ಕಿಲೋಮೀಟರ್ ದೂರದಲ್ಲಿ ಟಾರ್ಗೆಟನ್ನು ವಾಚ್ ಮಾಡುವಂಥ ಕೆಪಾಸಿಟಿ ಹೊಂದಿದೆ. ಸೊ ಇದು ಈ ನಮ್ಮ S-400 ಅಥವಾ ಸುದರ್ಶನ್ ಚಕ್ರ ಅಂತ ನಾವೇನು ಹೇಳಿದೆ ಅದರ ಪಾರ್ಟ್ಸ್ಗಳು, ಅದರ ಒಂದು ಕೆಲವು ಬಿಡಿ ಭಾಗಗಳು. ಸೊ ಅದನ್ನೆಲ್ಲ ಸೇರಿ S-400 ಅಥವಾ ಸುದರ್ಶನ್ ಚಕ್ರ ಅಂತ ಹೇಳ್ತೇವೆ. ಹಾಗಾದರೆ ಇದು ಹೇಗೆ ವರ್ಕ್ ಆಗ್ತದೆ, ಇದರ ವರ್ಕಿಂಗ್ ಪ್ರೊಸೀಜರ್ ಹೇಗೆ ಅಂತ ನೋಡೋದಾದರೆ ನೋಡಿ. ಸೊ ಫಸ್ಟ್ ಈ ಬರ್ಡ್ ಐ ರೆಡಾರ್ ಅಂತ ನಾನೇನು ತೋರಿಸಿದ್ದೆ ಅದರದ್ದು ಫಸ್ಟ್ ಸ್ಟೆಪ್ ಅದೇನು ಮಾಡ್ತದೆ ಅಂತ ಹೇಳಿದರೆ, ಈ ರೇಡಾರ್ 600 ಕಿಲೋಮೀಟರ್ ಒಳಗಡೆ ಯಾವುದಾದ್ರೂ ಟಾರ್ಗೆಟ್ ಉಂಟಾ, ಇಟ್ ಡಿಟೆಕ್ಟ್ಸ್ ದ ಟಾರ್ಗೆಟ್ ಆ್ಯಂಡ್ ಟ್ರ್ಯಾಕ್ಸ್ ದ ಟಾರ್ಗೆಟ್, ಒಳಗಡೆ ಏನಾದರೂ ಟಾರ್ಗೆಟ್ ಉಂಟಾ ಅಂತೇಳಿ ಹುಡುಕ್ತಾ ಇರುತ್ತೆ. ಸೊ ಎಲ್ಲಿಯಾದರೂ ಇದಕ್ಕೆ ಟಾರ್ಗೆಟ್ ಸಿಕ್ಕಿದರೆ 600 ಕಿಲೋಮೀಟರ್ ಒಳಗಡೆ, ನಾವು ಮೊದಲು ಹೇಳಿದಾಗ ಇದು ಒಮ್ಮೆಗೆ 300 ಟಾರ್ಗೆಟನ್ನು ಟ್ರ್ಯಾಕ್ ಮಾಡುವಂಥ ಕೆಪಾಸಿಟಿ ಹೊಂದಿದೆ. ಸೊ ಯಾವುದೇ ಒಂದು ಟಾರ್ಗೆಟ್ ಸಿಕ್ಕಿದ ತಕ್ಷಣ ಅದು ಆ ಸಿಗ್ನಲನ್ನು ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಪೋಸ್ಟಿಗೆ ಕಳಿಸ್ತಾರೆ. ಸೊ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಪೋಸ್ಟ್ ಏನಂತ ಹೇಳಿದ್ರೆ ಒಂದು ಸೆಂಟರ್ ಇದ್ದಾಗ ಇದರೊಳಗಡೆ ಜನಗಳು ಮತ್ತು ಕಂಪ್ಯೂಟರ್ ಸಿಸ್ಟಮ್ಗಳೆಲ್ಲ ಇರುತ್ತೆ. ಈ ಕಮಾಂಡ್ ಆ್ಯಂಡ್ ಕಂಟ್ರೋಲ್ಸ್ ಪೋಸ್ಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇದು ಸಿಕ್ಕಿದಂಥ ಟಾರ್ಗೆಟ್ ಎನಿಮಿಯಾ ಅಥವಾ ಫ್ರೆಂಡ್ಲಿಯಾ ಅಂತೇಳಿ ಡಿಸೈಡ್ ಮಾಡ್ತದೆ. ಯಾಕಂತೇಳಿದ್ರೆ ಕೆಲವೊಮ್ಮೆ ಪ್ಯಾಸೆಂಜರ್ ಏರೋಪ್ಲೇನ್ ಇರ್ಬೋದು, ಅದನ್ನು ಡಿಟೆಕ್ಟ್ ಮಾಡಿದರೂ ಅದಕ್ಕೆ ನಾವು ಮಿಸೈಲನ್ನು ಲಾಂಚ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಇಲ್ಲಿ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಪೋಸ್ಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಬಂದಂತಹ ಟಾರ್ಗೆಟ್ ಅದು ಎನಿಮಿಯಾ ಅಥವಾ ಫ್ರೆಂಡ್ಲಿಯಾ ಅಂತೇಳಿ ಡಿಸೈಡ್ ಮಾಡುತ್ತದೆ. ಎಲ್ಲಿಯಾದರೂ ಅದು ಎನಿಮಿ ಅಂತ ಆದರೆ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಪೋಸ್ಟ್ ಸಿಗ್ನಲನ್ನು ಲಾಂಚ್ ವೆಹಿಕಲಿಗೆ ಕಳಿಸ್ತಾರೆ. ಸೊ ಲಾಂಚ್ ವೆಹಿಕಲ್ ಏನು ಮಾಡ್ತದೆ, ಅದರ ನೆಕ್ಸ್ಟ್ ಪ್ರೊಸೀಜರೇ ಮಿಸೈಲನ್ನು ಲಾಂಚ್ ಮಾಡ್ತಾರೆ. ನಾನು ಮೊದಲೇ ಹೇಳಿದಾಗೆ ಒಂದೇ ಸತಿಗೆ 2 ಮಿಸೈಲನ್ನು ಲಾಂಚ್ ಮಾಡ್ತಾರೆ. ಯಾಕಂತೇಳಿದ್ರೆ ಎಲ್ಲಾದರೂ ಫಸ್ಟ್ ಮಿಸೈಲಿಂದ ಅದು ಟಾರ್ಗೆಟನ್ನು ಎಲಿಮಿನೇಟ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಅದು ಇನ್ನೊಂದು ಮಿಸೈಲನ್ನು ಕಳಿಸ್ತದೆ. ಸೊ ಈಗ ಮಿಸೈಲ್ ಲಾಂಚ್ ಮಾಡಿ ಆಯಿತು, ಅದು ಟಾರ್ಗೆಟನ್ನು ಹಿಟ್ ಮಾಡಿದೆ ಇಲ್ವ ಅಂತ ಅಥವಾ ಹೊಡೆದಾಕಿದಿಲ್ವ ಅಂತ ನಮಗೆ ಗೊತ್ತಾಗುತ್ತೆ. ಎಲ್ಲಾದರೂ ಟಾರ್ಗೆಟ್ ಮೂವಿಂಗ್ ಆಗಿದ್ದರೆ, ಈಗ ಎಕ್ಸಾಂಪಲ್ ಡ್ರೋನ್ಸ್ ಇರ್ಬೋದು ಅಥವಾ ಏರ್ಕ್ರಾಫ್ಟ್ ಆಗಿರ್ಬೋದು, ಅದು ಒಂದೇ ಡೈರೆಕ್ಷನಲ್ಲಿ ಬರೋದಿಲ್ಲ, ಅದು ಮೂವ್ಮೆಂಟ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಅಕ್ವಿಸಿಷನ್ ಆ್ಯಂಡ್ ಎಂಗೇಜ್ಮೆಂಟ್ ರೇಡಾರ್ ಅಂತ ಅದು ಇದು ಮಾಡ್ತದೆ. ಸೊ ಅದೇನು ಮಾಡ್ತದೆ ಅಂತ ಹೇಳಿದ್ರೆ, ಈ ಮಿಸೈಲನ್ನು ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಸೊ ಎಲ್ಲಿ ಟಾರ್ಗೆಟ್ ಇದೆ ಆ ಟಾರ್ಗೆಟ್ ಕೆಳಗಡೆ ಈ ಮಿಸೈಲನ್ನು ಮೂವ್ ಮಾಡ್ತಾ ಇರುತ್ತೆ. ಸೊ ಎಲ್ಲಿ ಟಾರ್ಗೆಟ್ ಇದೆ ಆ ಟಾರ್ಗೆಟಿಗೆ ಹಿಟ್ ಮಾಡೋ ತನಕ ಇದು ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಓಕೆ, ಸೊ ಎಲ್ಲಿಯಾದರೂ ಟಾರ್ಗೆಟ್ ಲೈನ್ ಆಫ್ ಸೈಟ್ ಅಂದರೆ ಈ ರೆಡಾರ್ ಇದು ಲೈನ್ ಆಫ್ ಸೈಟ್ ಸಿಗಲಿಲ್ಲ, ಅಥವಾ ಮಿಸೈಲ್ಗೆ ಇದರ ಮಿಡ್ಲಲ್ಲಿ ಯಾವುದೇ ಬಿಲ್ಡಿಂಗ್ ಬಂತು ಅಥವಾ ಯಾವುದೇ ಗುಡ್ಡಗಾಡು ಪ್ರದೇಶ ಬಂತು, ಆ ಟೈಮಲ್ಲಿ ನಮ್ಮ ಈ ಮಾಸ್ ಮೊಬೈಲ್ ರೇಡಾರನ್ನು ಯೂಸ್ ಮಾಡಿಕೊಂಡು ಆ ಟಾರ್ಗೆಟನ್ನು ಹೊಡೆದಾಕ್ತಾರೆ. ಸೊ ಇದಾಗಿತ್ತು ಒಂದು ನಮ್ಮ S-400 ಸಿಸ್ಟಮಿನ ಕಂಪ್ಲೀಟ್ ವರ್ಕಿಂಗ್ ಪ್ರೊಸೀಜರ್. ಸೊ ಇದನ್ನು ನಾನು ಹೇಳಿದಾಗೆ ನಮ್ಮ ಇಂಡಿಯಾ 4 ಅಥವಾ 5 S-400 ಏರ್ ಡಿಫೆನ್ಸ್ ಸಿಸ್ಟಮನ್ನು ಪರ್ಚೇಸ್ ಮಾಡಿದೆ ರಷ್ಯಾದಿಂದ 2018ರಲ್ಲಿ. ಇದನ್ನು ಬೇರೆ ಬೇರೆ ಪ್ಲೇಸಲ್ಲಿ ಪ್ಲೇಸ್ ಮಾಡಿದ್ದಾರೆ. ಇದರಿಂದ ತುಂಬ ಅಡ್ವಾಂಟೇಜ್, ಯಾಕಂತ ಹೇಳಿದ್ರೆ ಯಾವುದೇ ಒಂದು ಏರ್ ಥ್ರೆಟ್ ಇರ್ಬೋದು, ಅದನ್ನು ಸೆಕೆಂಡ್ ಒಳಗಡೆ ಹೊಡೆದಾಕಿಸುವಂಥ ಸಾಮರ್ಥ್ಯನ ಇದು ಹೊಂದಿದೆ. ಸೊ ನಾವೊಂದು ವಿಡಿಯೋ ನೋಡುವ. ನೋಡಿ, ಇದನ್ನೇ ನಾನು ಹೇಳಿದ್ದು ಬರ್ಡ್ ಐ ರೇಡಾರ್ ಅಂತ. ಸೊ ಇದು ನಮ್ಮ ಮಾಸ್ ಮೊಬೈಲ್ ರೇಡಾರ್. ಸೊ ಇದು ನಮ್ಮ ಲಾಂಚ್ ವೆಹಿಕಲ್. ಇಲ್ಲಿ ನೋಡ್ಬೋದು 4 ಮಿಸೈಲ್ ಕ್ಯಾರಿಯರ್ ಇದೆ, 4 ಮಿಸೈಲ್ ಕ್ಯಾರಿಯರ್. ಸೊ ಹೀಗೆ ವರ್ಟಿಕಲ್ ಆಗಿ ನಿಲ್ಲಿಸ್ತಾರೆ. ಸೊ ಇದು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇರುತ್ತೆ. ಸೊ ಇದು ಕಂಟ್ರೋಲ್ ಆ್ಯಂಡ್ ಕಮಾಂಡ್ ಪೋಸ್ಟ್. ನಾನು ಹೇಳಿದಲ್ಲ, ಅದು ಫ್ರೆಂಡ್ಲಿ ಎನಿಮಿ ಅಂತೇಳಿ ಡಿಟೆಕ್ಟ್ ಮಾಡ್ತಾರೆ ಅಂತ. ಸಿಗ್ನಲ್ ಬಂದ ತಕ್ಷಣ ಲಾಂಚ್ ವೆಹಿಕಲ್ ಮಿಸೈಲ್ಸನ್ನು ಲಾಂಚ್ ಮಾಡ್ತಾ ಇರುತ್ತೆ. ನೀವು ನೋಡ್ಬೋದು ಹೇಗೆ ಲಾಂಚ್ ಆಗ್ತದಂತೆ. ಸೊ ನೋಡಿ, ಟಾರ್ಗೆಟನ್ನು ಟ್ರ್ಯಾಕ್ ಮಾಡಿ ಅದನ್ನು ಹೊಡೆದಾಕುವಂಥ ಸಾಮರ್ಥ್ಯ ಈ S-400 ಸಿಸ್ಟಮಿಗೆ ಇದೆ.
ಸೊ ಇದಾಗಿತ್ತು ಸ್ನೇಹಿತರೆ ನಮ್ಮ ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋದಲ್ಲಿ S400 ಬಗ್ಗೆ ನಾನು ನಿಮಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.